ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ. ನಾನಿವತ್ತು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಜಾನೆ ಹೊರಗಡೆ ಬರೋದು ನನಗೆ ಅಭ್ಯಾಸ. ಹೊರಗಡೆ ಬಂದು ಪ್ರಕೃತಿಗೊಂದು ನಮಸ್ಕಾರ ಮಾಡಿ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಆ ಗಿಡ ಮರ ಪಕ್ಷಿಗಳನ್ನೆಲ್ಲ ನೋಡಿ ಆಮೇಲೆ ನಾನು ಒಳಗಡೆ ಹೋಗಿ ನೀರು ಕುಡಿದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ಬೆಳಗ್ಗೆನೇ ಹೋಗ್ತಾನೆ ಕಾಲೇಜ್ಗೆ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿ ಅವನಿಗೆ ಕೊಟ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡ್ತೀನಿ ನಾನು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ ನಾನು. ಇಡ್ಲಿ ಚಟ್ನಿ ಸಾಂಬಾರು ಮಾಡಿಬಿಟ್ಟು ನಮ್ಮ ಮಗಂಗೆ ಕೊಟ್ಟು ಅವನು ತಿಂದು ಕಾಲೇಜ್ಗೆ ಹೋಗ್ತಾನೆ. ಅದಾದಮೇಲೆ ನಾನು ಬಾಕಿ ಕೆಲಸ ಇಟ್ಕೊಳ್ತೀನಿ. ಹೊರಗಡೆ ಮನೆ ಮುಂದೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬಂದು ಗಿಡಗಳನ್ನ ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿ ಇರುವೆಗಳು ತುಂಬ ತುಂಬಿಕೊಂಡಿದೆ. ಮೊಗ್ಗಿಂದ ಹಿಡಿದು ಅರಳಿರುವ ಹೂಗಳ ತನಕ ತುಂಬ ಇರುವೆಗಳು ಆಗಿಬಿಟ್ಟಿದೆ, ಕಪ್ಪು ಇರುವೆಗಳು. ಅದಕ್ಕೇನಪ್ಪ ಮಾಡೋದು, ಇಷ್ಟೊಂದು ಇರುವೆಗಳು ಆಗಿದೆ ಅಂತ ನಾನು ಯೋಚನೆ ಮಾಡ್ತಿರುವಾಗ ನಾನು ಯೂಟ್ಯೂಬಲ್ಲಿ ಒಂದು 2-3 ಕಡೆ ನೋಡಿದ್ದೆ. ಅವರು ಶಾಂಪೂ ವಾಟರ್ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂದರೆ ಬೇವಿನ ಎಲೆನ ಕಿತ್ತು ಅದನ್ನು ಮಿಕ್ಸಿಯಲ್ಲಿ ಪೀಸ್ ಮಾಡಿ ಅದು ರಸ ಸ್ಪ್ರೇ ಮಾಡ್ಬೋದು, ಇಲ್ಲಾಂದರೆ ಬೇವಿನ ಆಯಿಲ್ ತೊಗೊಬಂದು ಅದನ್ನು ಸ್ಪ್ರೇ ಮಾಡ್ಬೋದು ಅಂತ ನಾನು ನೋಡಿದ್ದೆ. ಇನ್ನು ಕೆಲವರು ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಮೆಣಸಿನ್ಕಾಯಿ ಅದು ಕುದಿಸ್ಬಿಟ್ಟು ಸೋಸಿ ಅದನ್ನು ಸ್ಪ್ರೇ ಮಾಡ್ಬೋದು ಅಂತ ಹೇಳಿದರು. ಅದೆಲ್ಲ ನಾನು ನೋಡಿದ್ದೆ. ಸದ್ಯಕ್ಕೆ ಅದು ಯಾವುದೂ ಬೇಡ ಅಂತ ಅಂದ್ಕೊಂಡು ಇದು ಶಾಂಪೂ ವಾಟರಿಂದ ಸ್ಪ್ರೇ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಯಾಕಂದರೆ ಅದೆಲ್ಲ ಮಾಡಿದರೆ ಬೇವಿಂದು ಎಲೆದಿರ್ಬೋದು ಅಥವಾ ಬೆಳ್ಳುಳ್ಳಿದು ನೀರು ಇರ್ಬೋದು, ಅದೆಲ್ಲ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ. ಇದು ಮನೆ ಮುಂದೆ ಆಗಿರೋದ್ರಿಂದ ಅಲ್ಲಿ ಕೆಲವರು ಓಡಾಡ್ತಾ ಇರ್ತಾರೆ ಮೇಲೆ ಕೆಳಗಡೆ, ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನಾನು ಶಾಂಪೂ ವಾಟರೇ ಸ್ಪ್ರೇ ಮಾಡೋಣ ಅಂದ್ಕೊಂಡು ಶಾಂಪೂ ವಾಟರಿಂದ ಸ್ಪ್ರೇ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಹೇಳ್ತಾ ಇದ್ರು ದೊಡ್ಡವರು, ಸಂಕ್ರಾಂತಿ ಹಬ್ಬ ಬಂದು ಹೋದರೆ ಸ್ವಲ್ಪ ಶಂಕನ ಗಾತ್ರ ಅಷ್ಟು ಚಳಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು. ಆದರೆ ಈ ಶಂಕನ ಗಾತ್ರ ಇರಲಿ ಸ್ವಲ್ಪ ಜಾಸ್ತಿನೇ ಇದೆ. ಹಬ್ಬ ಆದಮೇಲೆ ಚಳಿ ಸ್ವಲ್ಪ ಜಾಸ್ತಿನೇ ಇದೆ. ಮುಂಜಾನೆ ಹೊರಗಡೆ ಬಂದ ತಕ್ಷಣವೇ ಚಳಿಯಪ್ಪ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋ ಥರ ಇರುತ್ತೆ ಮನಸ್ಸಿಗೆ. ಆದರೆ ಕೆಲಸಗಳಿರುತ್ತಲ್ವ, ಏನೇ ಆಗಲಿ ಏನೇ ಹೋಗಲಿ ಕೆಲಸಗಳಂತೂ ಮಾಡ್ತಾನೆ ಇರಬೇಕು. ನಮ್ಮ ಮನೆ ಮುಂದೆ 5 ಥರ ದಾಸವಾಳ ಹೂವಿನ ಗಿಡಗಳಿದೆ. ಮುಂಜಾನೆ ಎದ್ದು ಬಂದು ನೋಡಿದರೆ ಒಂದಲ್ಲ ಒಂದು ಹೂ ಬಿಟ್ಟಿರುತ್ತೆ. ಕಮ್ಮಿ ಅಂದರೂ 4-5 ಹೂ ಬಿಟ್ಟಿರುತ್ತೆ. ಅದು ನೋಡೋದಕ್ಕೇ ಒಂದು ಖುಷಿ. ಮನೆ ಮುಂಭಾಗ ಡೋರ್ ತೆಗೆದಿದ ತಕ್ಷಣ ಹೂ ಇರುತ್ತೆ ಮತ್ತು ಹಸಿರಾಗಿರುತ್ತೆ. ನೋಡಿದ ತಕ್ಷಣ ಮನಸ್ಸಿಗೆ ಒಂಥರ ಖುಷಿ ಮತ್ತು ತಾಳ್ಮೆ, ಒಟ್ಟೊಟ್ಟಿಗೆ ಶಾಂತಿ ಅನ್ನೋ ಥರ ಎಲ್ಲ. ಹಸಿರು ನೋಡಿದರೆ ಶಾಂತಿ ಅಂತ ಹೇಳ್ತಾರಲ್ಲ ಹಾಗೆ. ನಾನು ಮೆಹಂದಿ ಕಲಸಿ ಇಟ್ಟಿದ್ದೆ ರಾತ್ರಿಯೇ, ಇವಾಗ ಹಾಕೊಳ್ಳೋಣ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ನೀನೇನು ಹಾಕೋದು ಬೇಡ, ನಾನು ಹಾಕ್ಕೊಡ್ತೀನಿ, ನೀನು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಹಾಕ್ಕೊಡ್ತಿದ್ದಾಳೆ. ಹೌದು, ನಮಗೆ ನಾವೇ ಹಾಕ್ಕೊಂಡ್ರೆ ಕ್ಲೀನಾಗಿ ಹಾಕ್ಕೊಳಕ್ಕಾಗಲ್ಲ ಎಲ್ಲ ಕಡೆ, ಯಾಕಂದರೆ ಹಿಂದೆ ಎಲ್ಲ ಸರಿಯಾಗಿ ನಮಗೆ ಕಾಣಿಸಲ್ಲ. ಹಾಗಾಗಿ ಅವಳು ನೀಟಾಗಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹಾಕ್ತಿದ್ದಾಳೆ. ನಾನು ಮೆಹಂದಿನ ಬರೀ ನೀರಲ್ಲಿ ಕಲಸಿದ್ದೀನಿ. ನಾನು ಮುಂಚೆ ಹಿಂದಿನ ವೀಡಿಯೋದಲ್ಲಿ ಒಂದು ಟೈಮ್ ಹೇಳಿದ್ದೀನಿ, ನೀರಲ್ಲಿ ಮಾತ್ರ ನಾನು ಮೆಹಂದಿ ಕಲಿಸ್ತೀನಿ. ಯಾಕಂದರೆ ಒಳ್ಳೆ ಕ್ವಾಲಿಟಿ ಮೆಹಂದಿ ನಾನು ತೊಗೊಂಬರ್ತೀನಿ. ಹಾಗಾಗಿ ಅದಕ್ಕೆ ಮೊಸರಾಗಲಿ ಡಿಕಾಕ್ಷನ್ ಆಗಲಿ ಏನೂ ಹಾಕಲ್ಲ. ನಾನು ಹಾಕೋದು ಮೆಹಂದಿನ ಓನ್ಲಿ ಕಲರ್ಗೋಸ್ಕರ. ಆ ಮೆಹಂದಿ ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ ಅಥವಾ ಇನ್ನೊಂದು ಅಂದರೆ ನಾನು ನಂಬಲ್ಲ. ನಾನು ಹಾಕೋದು ಬರೀ ಕಲ್ಲರ್ಗೋಸ್ಕರ ಮೆಹಂದಿ ಪೌಡರ್ ಹಾಕ್ತೀನಿ. ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗಳು ಹಾಕ್ತಾನೆ ಅವಳ ಕೈ ಎಷ್ಟು ಕಲರ್ ಆಗಿದೆ. ನಾನು ಕಲಿಸಿದ್ದೀನಿ ನೋಡಿ, ನೈಟಲ್ಲಿ ಕಲಿಸಿದ್ದೆ. ನನ್ನ ಕೈ ಕೂಡ ಕಲರ್ ಆಗಿದೆ ಲೈಟಾಗಿ. ನಾನು ತೋರಿಸ್ತಾ ಇಲ್ಲ, ಆದರೂ ಆ ಬಾಕ್ಸ್ ಇಟ್ಕೊಂಡಿದ್ದೀನಲ್ಲ ಕಾಣಿಸುತ್ತೆ ನಿಮಗೆ. ನೋಡಿ ನನ್ನ ಮಗಳದು ಹಾಕ್ತಿರ್ತಾಳಲ್ಲ ಹಾಗೆ ನೋಡಿ ಎಷ್ಟು ರೆಡ್ಡಾಗಿದೆ. ಹಾಕ್ತಾ ಇರಬೇಕಂದ್ರೆ ಒಂದು 5 ನಿಮಿಷಕ್ಕೆಲ್ಲ ಅವಳ ಕೈ ರೆಡ್ಡಾಗಿ ಆಗಿಬಿಡುತ್ತೆ. ಮೊಸರು ಆಗಲಿ ಅಥವಾ ಡಿಕಾಕ್ಷನ್ ಆಗಲಿ ಹಾಕಿದರೂ ಕೂಡ ಇಷ್ಟೇ ಲೈಟ್ ಕಲರ್ ಬರುತ್ತೆ. ಅದು ಹಾಕಲಿಲ್ಲ ಅಂದರೂ ಕೂಡ ಇಷ್ಟೇ ಲೈಟ್ ಕಲರ್ ಬರುತ್ತೆ. ಒಳ್ಳೆ ಮೆಹಂದಿನ ನೀವು ಹಾಕಿ ಬರೀ ನೀರಲ್ಲಿ ಹಾಕಿ ನೋಡಿ, ಅದು ಕೂಡ ಇದೇ ಥರ ಇರುತ್ತೆ. ನಾನು ಏನಪ್ಪ ಹೇಳ್ತೀನಿ ಅಂದರೆ ಮೆಹಂದಿಗೆ ಮೊಸರಾಗಲಿ ಅಥವಾ ಮೊಟ್ಟೆ ಆಗಲಿ ಹಾಕ್ತಾರೆ ಕೆಲವರು ತಲೆಗೆ. ಅದು ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ ಅಥವಾ
ಏನೇನೋ ಹೇಳ್ತಾರೆ, ಆದರೆ ನಾನು ಅದನ್ನು ನಂಬಲ್ಲ. ಅದ್ರ ಬದಲು ಕೂದಲಿಗೆ ಹಾಕೋ ಬದಲು ಹೊಟ್ಟೆಗೆ ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಕಂಪಲ್ಸರಿ ಒಂದೊಂದು ಚಿಕ್ಕ ಬಟ್ಲಲ್ಲಿ ಒಂದು 4-5 ಸ್ಪೂನು ಬಟ್ಲು ಮೊಸರು ತಿಂತಾ ಬಂದರೆ ಕೂದಲು ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳಬಲ್ಲೆ. ಅದು ಬಿಟ್ಟು ತಲೆ ಮೇಲೆ ಹಾಕ್ಕೊಂಡ್ರೆ ಅದೇನು ಯೂಸ್ ಆಗಲ್ಲ. ಹೊಟ್ಟೆ ಒಳಗಡೆಗೆ ತಿಂದ್ರೇ ಮೇಲೆ ಕೂದಲಿಗೆ ಹೊರ್ಕಾಗೋದು. ವಿಡಿಯೋ ಮಾಡ್ತಿದ್ಯಾ? ನಮ್ಮ ಮಗ ಶಬರಿಮಲೆಗೆ ಹೋಗಿದ್ನಲ್ಲ, ಅವನು ಬಂದಿದ್ದ ರಾತ್ರಿ 4 ಗಂಟೆಯಲ್ಲಿ. ಅವನು ತಗೊಂಬಂದಿದ್ನಲ್ಲ ಪ್ರಸಾದ, ಅದು ನಾನು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆ ಒಂದು 4-5 ಜನಕ್ಕೆ ಕೊಡಿಸ್ಬೇಕು. ಕೊಟ್ಟು ಆದಮೇಲೆ ನನ್ನ ಮಗಳ ಕೈಲಿ ಕೊಡಿಸಾದ್ಮೇಲೆ ನನ್ನ ಮಗಳು ಹೇಳ್ತಾಳೆ, ಒಂದು ಅಂಗಡಿ ಓಪನ್ ಆಗಿದೆ ಹೊಸ್ದಾಗಿ, ಬಾ ಮಮ್ಮಿ ಅಲ್ಲೆಲ್ಲ ಕಮ್ಮಿ ಅಂತೆ ನೋಡೋಣ ಅಂತ. ಈ ಹೆಣ್ಮಕ್ಳುಗಳು ಎಲ್ಲಿ ಚಪ್ಪಲಿ ಇದ್ರೂ ಮನೇಲಿ ಎಷ್ಟೇ ಇದ್ರೂ ಚಪ್ಪಲಿ ಬೇಕಂತ ಅನಿಸುತ್ತೆ, ಬಟ್ಟೆ ಬೇಕಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಇವಳು ಅಂಗಡಿ ಎಲ್ಲಾದರೂ ಹೊಸ್ದಾಗಿ ನೋಡಿದರೆ ಅಲ್ಲಿ ಕಮ್ಮಿ ಸಿಗುತ್ತಾ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಸರಿ, ನಾವು ಇಲ್ಲಿ ಬಂದಿದ್ದೀವಿ, ಬಂದು ಕೇಳ್ತಾ ಇದ್ದೀವಿ, ಎಲ್ಲೂ ಕಮ್ಮಿ ಇಲ್ಲ. ಒಂದು ಟಾಪ್ ಅಂದ್ಬಿಟ್ಟು ಅದು ಸಿಂಪಲ್ಲಾಗಿದೆ, 600ರಿಂದ 700 ಹೇಳ್ತಿದ್ದಾರೆ. ಸರಿ ಬೇಡ ಅಂತ ಮನೆಗೆ ಬರ್ತೀವಿ. ನೋಡಿ, ನಮ್ಮ ಕನ್ವರ್ನ ಕಟ್ಟಾಕಿ ಹೋಗಿದ್ದೀನಿ. ಬೆಕ್ಕುಗಳನ್ನೆಲ್ಲ ಬಿಟ್ಟು ಕನ್ವರ್ನ ಕಟ್ಟಾಕಿ ನಾನು ಆಚೆ ಹೋಗ್ತೀನಿ. ಕೆಲವು ಟೈಮು ಇವನು ಅವ್ರು ಜಗಳ ಮಾಡುವಾಗ ಕಚ್ಚಕ್ಕೆ ಹೋಗ್ಬಿಡ್ತಾನೆ, ಹಾಗಾಗಿ ಕಟ್ಟಾಕಿ ಹೋಗ್ತೀನಿ. ಬಂದು ಬಿಡಿಸ್ತಾ ಇದ್ದೀನಿ. ಅವನದು ಮುಖ ತುಂಬ ಅಮಾಯಕಂತರ ಮಾಡ್ಕೊಂಡಿದ್ದಾನೆ, ತುಂಬ ಡಲ್ಲಾಗಿದ್ದಾನೆ. ಅವ್ರಿಗೆಲ್ಲ ಊಟ ಹಾಕಿಬಿಟ್ಟು ಇವನ್ನ ಮಾತ್ರ ಕಟ್ಟಾಕಿ ನಾನು ಹೋಗಿರ್ತೀನಿ. ನಾನು ಬಂದ ತಕ್ಷಣ ಕೇಳ್ತಿದ್ದಾನೆ, ಊಟ ಅವರೆಲ್ಲ ತಿಂದಿದ್ದಾರೆ, ನನಗೆ ಊಟ ಹಾಕ್ಕೊಡು ಅನ್ನೋ ಥರ ಕೇಳ್ತಾ ಇದ್ದಾನೆ. ನೋಡಿ ಅವನ ಫೇಸ್ ಎಷ್ಟು ಮುದ್ದಾಗಿ ಡಲ್ಲಾಗಿ ನನ್ನ ಹತ್ರ ಬಂದು ಊಟ ಕೇಳ್ತಿದ್ದಾನೆ. ಎಲ್ಲಿ ಕ್ಯಾಟ್ ಬೇಬಿ? ಕ್ಯಾಟ್ ಬೇಬಿ ಬಾಯ್ಲಿ. ನಮ್ಮ ಬೇಬಿ ಊಟ ತಿನ್ಕೊಂಡು ಹೋದ? ನೀನು ಏನಮ್ಮ, ನೀನು ಊಟ ತಿಂದ್ಲ? ಅವಳು ತಿಂದ್ಲ? ನೀನು ಊಟ ತಿನ್ಕೊಂಡು ಹೋದ್ಲಾ? ಎಲ್ಲಿಟ್ಟಿದ್ದೆ ನೀನು? ಹಾಂ, ಎಲ್ಲಿಟ್ಟಿದ್ದೆ? ಎಲ್ಲಿ ಎತ್ಕೊಂಬ, ನೀನು ಬೋಲ್ ಎತ್ಕೊಂಬ. ಹೋಗು, ಬೋಲ್ ಎಲ್ಲಿ ನಿನ್ನ ಬೋಲ್ ಎಲ್ಲಿ? ಕಣ್ಣಂಗೆ ಮಾಡಿದ್ರೆ ಮಾತಾಡು. ನಮ್ಮ ಕನ್ವರ್ ಬೇಬಿಗೆ ಊಟ ತಿನ್ನೋದು ಅಂದರೆ ತುಂಬ ಇಷ್ಟ. ನೋಡಿ, ಬೆಕ್ಕು ಇವನು ಹೊರಗಡೆಯಿಂದ ಬರ್ತಾನೆ, ಊಟ ತಿಂದು ಹಾಗೆ ಹೊರಗಡೆ ಹೋಗಿಬಿಡ್ತಾನೆ. ಎಷ್ಟು ಮುದ್ದಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ. ಆದರೆ ನಾನು ಏನೇ ಮಾತಾಡಿದರೂ ಕೂಡ ಅವನಿಗೆ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ತಾನೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ. ನೋಡಿ ಎಂಥ ಚಂದ ಅಂದರೆ ಅಂಥ ಚೆನ್ನಾಗಿದ್ದಾನೆ. ಅವನ ಮಕ್ಕಳನ್ನೇ ನಮ್ಮ ಮನೆಯಲ್ಲಿ 5 ಮಕ್ಕಳನ್ನ ಬಿಟ್ಬಿಟ್ಟು ಹೊರಗಡೆ ಹೊರಟೋಗಿದ್ದಾನೆ. ಅವನಿಗೆ ಹೊಟ್ಟೆ ಹಸಿವಾದಾಗ ಅವಾಗವಾಗ ಬರ್ತಾನೆ, ಹೊರಗಡೆ ಕೂತ್ಕೊಂಡು ಸೌಂಡ್ ಮಾಡ್ತಾನೆ, ಊಟ ತಿಂದು ಹಾಗೇ ಲಕ್ಷಣವಾಗಿ ವಾಪಸ್ ಹೋಗ್ತಾನೆ. ತುಂಬ ಮುದ್ದಾಗಿದ್ದಾನೆ, ತುಂಬ ಒಳ್ಳೆ ಬೆಕ್ಕು. ಆದರೆ ಏನು ಮಾಡೋದು, ಮನೆ ಒಳಗಡೆ ನಾನು ಇಟ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಇರಲಿ ಅಂತೇಳಿ ಕಳಿಸ್ಬಿಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.